ನೀವೇನಾದರೂ ಬಾಟಲಿ ನೀರನ್ನು ಕುಡಿತಾ ಇದ್ರಾ? ಆ ಡೇಂಜರ್ ಅನ್ನುವಂತಹ ಮಾಹಿತಿ ಈಗ ಡೇಂಜರ್ ಆಗಿರುವಂತಹ ಅಂಶ ಈಗ ಹೊರಗೆ ಬಂದಿರುವಂಥದ್ದು ಹೌದು. ಎಲ್ಲರೂ ಕೂಡ ಆ ಬಾಟಲಿಯಲ್ಲಿ ಅಂದರೆ ಮಿನರಲ್ ವಾಟರ್ ಇರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಈಗ ಏನು ಆಹಾರ ಇಲಾಖೆಯವರು ಶಾಕನ್ನು ಕೊಟ್ಟಿರುವಂಥದ್ದು, ಅಂದರೆ ಬಾಟಲ್ಗಳಲ್ಲಿರುವಂತಹ ನೀರು ಸುರಕ್ಷತೆ ಅಲ್ಲ. ಈಗಾಗಲೇ ಸುಮಾರು 290ಕ್ಕೂ ಹೆಚ್ಚು ಮಾದರಿಯಲ್ಲಿ ಈಗ ಆ ಶಾಂಪಲನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಅಧಿಕಾರಿಗಳು. ಆದರೆ ಈಗ ಸುಮಾರು 80ಕ್ಕೂ ಹೆಚ್ಚು ಶಾಂಪಲ್ಲು ತಗೊಂಡಿರುವಂತಹ ನೀರು ಈಗ ಕಲುಷಿತ ಆಗಿರುವಂಥದ್ದು, ಅಂದರೆ ನೀರಲ್ಲಿ ರಾಸಾಯನಿಕ ಇದೆ ಅನ್ನುವಂತಹ ಅಂಶ ಬೆಳಕಿಗೆ ಬಂದಿದೆ. ನಿಜಕ್ಕೂ ಈಗ ಶಾಕ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರೂ ಕೂಡ ಏನೋ ಆ ಬಾಟಲ್ ನೀರನ್ನು ಕೂಡ ಕುಡಿತಾ ಇದ್ದರು. ಹೇಳಿ ಕೇಳಿ ಈಗ ಬೇಸಿಗೆ, ಬಿಸಿಲು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೀರನ್ನು ಕುಡಿಯುವಂಥದ್ದು ಬಾಯಾರಿಕೆ ತಣಿಸ್ಲಿಕ್ಕೆ. ಆದರೆ ಬೇಕಾಬಿಟ್ಟಿಯಾಗಿ ನಾವು ಕಣ್ಣಿಗೆ ಕಾಣುವಂತಹ ಎಲ್ಲ ಬ್ರ್ಯಾಂಡ್ಗಳ ಬಾಟಲ್ಗಳ ನೀರನ್ನು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಆಪತ್ತು ಅನ್ನುವಂತಹ ಮಾಹಿತಿ ಈಗ ಬಹಿರಂಗ ಆಗಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಏನು ಆರೋಗ್ಯ ಸಚಿವ ಗುಂಡೂರಾವ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಈ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿರುವಂಥದ್ದು. ಅಂದರೆ ನಾವು ಕುಡಿಯುವಂತಹ ಬಾಟಲ್ನ ನೀರು ಎಷ್ಟು ಸೇಫು, ಎಷ್ಟು ಸುರಕ್ಷಿತ ಅನ್ನುವಂಥದ್ದು. ಸುಮಾರು ಈಗಾಗಲೇ ನಾನು ಹೇಳಿದಾಗೆ 75 ಮಾದರಿಯ ಶಾಂಪಲ್ನ ತಗೊಂಡ್ಕೊಂಡಿರುವಂತಹ ಒಂದು ನೀರಿನಲ್ಲಿ 75 ಮಾದರಿಯ ಕಂಪನಿಗಳ ನೀರು, ಅಂದರೆ ಬಾಟಲಿ ನೀರುಗಳು ಮಾತ್ರ ಯೋಗ್ಯ ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಇನ್ನು ಉಳಿದಂತಹ ಕಂಪನಿಯ ಬಾಟಲ್ ಇರುವಂತಹ ನೀರು ಸುರಕ್ಷತೆ ಅಲ್ಲ, ಅಂದರೆ ರಾಸಾಯನಿಕ ಇರುವಂಥದ್ದು. ನಾವೆಲ್ಲರೂ ಕೂಡ ಏನೋ ನೀರಿನ ಬಾಟಲ್ನಲ್ಲಿ ಮಿನರಲ್ ಇರುತ್ತೆ ಅನ್ನುವಂಥದ್ದು ತಿಳ್ಕೊಂಡಿರ್ತೀವಿ. ಆದರೆ ಬಹುತೇಕವಾಗಿ ಇದನ್ನು ನಕಲಿ ಮಾಡಿ ಮಾರಾಟ ಮಾಡ್ತಿರುವಂಥದ್ದು. ಈಗಾಗಲೇ ಏನೋ ಒಂದಲ್ಲ ಒಂದು ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಇರುವಂಥದ್ದು, ಕೃತಕ ಬಣ್ಣ ಇರುವಂಥದ್ದು, ಈ ಎಲ್ಲದನ್ನು ಕೂಡ ನಾವು ಗಮನಿಸಿದ್ವಿ. ಆದರೆ ನಾವು ಕುಡಿಯುವಂತಹ ನೀರಲ್ಲಿ ಈಗ ರಾಸಾಯನಿಕ ಇದೆ ಅನ್ನುವಂತಹ ಒಂದು ಆಘಾತಕಾರಿ ವಿಚಾರ ಈಗ ಆರೋಗ್ಯ ಇಲಾಖೆಯಿಂದ ಹೊರಗೆ ಬಂದಿರುವಂಥದ್ದು. ಅಂದರೆ ನಾವು ಕುಡಿಯುವಂತಹ ನೀರು ಎಷ್ಟು ಸೇಫು ಅನ್ನುವಂಥದ್ದು, ಅಂದರೆ ಕಣ್ಣಿಗೆ ಕಾಣುವಂತಹ ಎಲ್ಲ ಬಾಟಲ್ ಕೂಡ ಸೇಫ್ ಅಲ್ಲ ಅನ್ನುವಂಥದ್ದು. ಅಂದರೆ ಹೊಸದಾದಂತಹ ಒಂದು ಬ್ರ್ಯಾಂಡ್ ಬರುತ್ತೆ, ಅದು ಎಷ್ಟು ಸುರಕ್ಷಿತ ಅನ್ನುವಂಥದ್ದು, ಅಥವಾ ಅದರಲ್ಲಿ ಎಷ್ಟು ಮಿನರಲ್ ಇರುತ್ತೆ ಅನ್ನುವಂಥದ್ದು. ಬಹುತೇಕ ಈಗ ಕುಡಿಯುವಂತಹ ಬಾಟಲ್ಗಳಲ್ಲಿ, ಕೆಲವೊಂದು ಬಾಟಲ್ಗಳಲ್ಲಿ ಮಿನರಲ್ ಇರಲ್ಲ, ಅಂದರೆ ಇದು ಮಿನರಲ್ ವಾಟರ್ ಅಂತ ಹೇಳಿ ನಾವು ಅದನ್ನು ಕುಡಿತೀವಿ. ಆದರೆ ಈಗ ಅಂತಹ ಬಾಟಲ್ನಿರುವಂತಹ ನೀರು ಏನು ಕಲುಷಿತ ಅಥವಾ ಕೆಮಿಕಲ್ ಕೆಮಿಕಲ್ ಇರುವಂಥದ್ದು ಈಗ ಬಹಿರಂಗವಾಗಿ ಮಾಹಿತಿ ಈಗ ಹೊರಗೆ ಬಿದ್ದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಅಂದರೆ ಇದಕ್ಕಿಂತ ಮುಂಚೆ ಏನು ಕಲ್ಲಂಗಡಿಯಲ್ಲಿತ್ತು, ಅಥವಾ ಹಸಿರು ಬಟಾಣಿಗಳಲ್ಲಿತ್ತು, ಪನ್ನೀರಲ್ಲಿತ್ತು, ಈ ಎಲ್ಲ ಪದಾರ್ಥಗಳಲ್ಲೂ ಕೂಡ ಕಲಬೆರಕೆ ಅಥವಾ ಕೃತಕ ಬಣ್ಣ, ಈ ಎಲ್ಲ ಒಂದು ವಿಷಕಾರಿ ಅಂಶಗಳು ಇತ್ತು. ಆದರೆ ಈಗ ಕುಡಿಯುವ ನೀರಿನಲ್ಲೂ ಕೂಡ ರಾಸಾಯನಿಕ ಇದೆ ಅನ್ನುವಂತಹ ಅಂಶ ಆಘಾತಕಾರಿ ವಿಚಾರ ಈಗ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.